ಗೈಸ್, ಕೊನೆಗೂ ನಾವು ಪ್ರಯಾಗ್ರಾಜಲ್ಲಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿ ಆಟೋ ಮಾಡಿಕೊಂಡು ಬೆಳಗಿನ ಜಾವ 3:45-4 ಗಂಟೆಗೆ ಹೊರಟ್ವಿ ತ್ರಿವೇಣಿ ಸಂಗಮಕ್ಕೆ. ಆಟೋ ಇಟ್ಕೊಂಡ್ವಿ. ಆಟೋದವ್ರ ಹತ್ರ ತುಂಬ ಹೊತ್ತು ಬಾರ್ಗಿಂಗ್ ಮಾಡಿ ಕೊನೆಗೆ ಪರ್ ಹೆಡ್ 250 ಬಂದ್ವಿ. ಅವರು ಜಾಸ್ತಿ ಹೇಳ್ತಾರೆ, 300-400 ಅಂತ. ರೈಲ್ವೆ ಸ್ಟೇಷನ್ ಹತ್ರ ಪಾಸಾಗಿ ಹಾಗೆ ಹೋದ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ, ನೀವೇ ನೋಡ್ತಾ ಇದ್ದೀರ ಜನ ಎಷ್ಟು ಬರ್ತಾ ಇದ್ದಾರೆ ಅಂತ. ಚಳಿ ಅಂದರೆ ಚಳಿ ಬೆಳಗ್ಗೆ, ಆದರೆ ಜನ ಫುಲ್ಲು. ಬನ್ನಿ ಹೋಗೋಣ ಪ್ರಯಾಗ್ರಾಜಿಗೆ, ತ್ರಿವೇಣಿ ಸಂಗಮಕ್ಕೆ. ಅಲ್ಲಿ ಹೆಂಗಿದೆ ಅಂತ ನೋಡಿ ತಿಳಿಸ್ತೀವಿ ನಿಮಗೆ. ಆಟೋದವನು ಮುಂದೆ ಹೋಗಲ್ಲ ಸರ್, ಬ್ಯಾರಿಕೇಡ್ ಹಾಕಿದೆ ಅಂತ ಅಲ್ಲಿ ಒಂದು ಕಾಲ್ದಾರಿಗೆ ನಿಲ್ಲಿಸ್ತಾ. ಸ್ವಲ್ಪ ಅಲ್ಲಿಂದ ನಾವು ನಡ್ಕೊಂಡು ತ್ರಿವೇಣಿ ಸಂಗಮದ ಹತ್ರ ಹೋಗ್ತಾ ಇದ್ದೀವಿ. ಜನ ಫುಲ್ ರಶ್ ಇದ್ದಾರೆ ಗೈಸ್. ಇಲ್ಲಿಂದನೇ ಎಲ್ಲ ನೀರು ಕ್ಯಾನು, ಪ್ರಸಾದ, ಅದು ಇದು ಸೇಲ್ ಮಾಡೋಕ್ಕೆ ಅಂಗಡಿ ಎಲ್ಲ ಸ್ಟಾಲೆಲ್ಲ ಹಾಕ್ಬಿಟ್ಟಿದ್ದಾರೆ. ನೀವೇ ನೋಡ್ತಾ ಇದ್ದೀರ, ಏಜ್ ಆದವರು, ಮಕ್ಕಳು, ಮರಿ ಎಲ್ಲರೂ ಬರ್ತಾ ಇದ್ದಾರೆ. ನಾವು ಚಳಿಗೆ ನೋಡಿ ಎಲ್ಲ ಪೇಟ ಗೀಟ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಥರ ಚೆನ್ನಾಗಿದೆ ಈ ಟ್ರಿಪ್ಪು. ನೀವೇ ನೋಡ್ತೀರಾ ಮುಂದೆ ಏನೇನಾಗುತ್ತೆ ಅಂತ. ನೋಡಿ ಜನಸಾಗರ ಹೇಗಿದೆ ಬೆಳಗಿನ ಜಾವ 4 ಗಂಟೆಗೆ, ಕ್ರೌಡು. ಬಟ್ ಕಂಪೇರ್ ಟು ಅದರ್ ಡೇಸ್ ಇದು ಸ್ವಲ್ಪ ಕಮ್ಮಿನೇ ನನಗನ್ಸಿದ ಪ್ರಕಾರ. ಅಷ್ಟೇನು ಹೇಳೋಷ್ಟೇನು ಜನ ಇರಲಿಲ್ಲ ನಾವು ಹೋದಾಗ. ಓಕೆ ಬನ್ನಿ. ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಗಾಯ್ಸ್ ಇಲ್ಲಿ. ಬಟ್ ಒಂದು ಸ್ವಲ್ಪ ಗಲೀಜಾಗಿ ಇಟ್ಕೊಂಡಿದ್ದಾರೆ ಜನ ಇಟ್ಕೊಂಡಿದ್ದಾರೆ, ಅಥವಾ ಅಷ್ಟು ಜನ ಬಂದು ಗಲೀಜಾಗಿದೆಯೋ ಗೊತ್ತಿಲ್ಲ. ಬಟ್ ನಾವು ಸ್ನಾನ ಮಾಡೋಣ ಅಂತ ನೋಡಿದ್ವಿ. ತುಂಬ ಗಲೀಜಿರೋ ಕಾರಣ ಮಧ್ಯೆ ಹೋಗಿ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ನೀವೇ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ.